ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯಾ ಮಾಡುವ ನಮಸ್ಕಾರಗಳು. ಹೈಗ್ರೀವ ತ್ರಿಬ್ಲೈಟ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಬನ್ನಿ, ಇವತ್ತು ಕನ್ಯಾ ರಾಶಿಯವರ ಆಗಸ್ಟ್ ತಿಂಗಳ ಭವಿಷ್ಯ ಏನಿದೆ, ಬದಲಾವಣೆ ಆಗಸ್ಟ್ ತಿಂಗಳಲ್ಲಿ ನೀವು ಕನ್ಯಾ ರಾಶಿಯವ್ರಿಗೆ ಏನೆಲ್ಲ ಬದಲಾವಣೆ ಬರೋದಿದೆ, ನಿಮಗೆ ಯಾವ ದೇವರ ಆಶೀರ್ವಾದ ಇದೆ ಅಂತ ನೋಡುವ. ಏಂಜಲ್ಸ್ ಪ್ಲೀಸ್. ಬುದ್ಧ ಬಂದಿದ್ದಾರೆ. ಕನ್ಯಾ ರಾಶಿಯವರಿಗೆ ಬುದ್ಧ ಬಂದಿದ್ದಾರೆ. ಇಲ್ಲಿ ಬುದ್ಧ ಅವರು ಏನು ಸಂದೇಶ ಕೊಡ್ತಿದ್ದಾರೆ ಅಂತ ಅಂದರೆ, ಧ್ಯಾನದ ಮುಖಾಂತರ ಈ ಕನ್ಯಾ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಏನಿದೆ ಅಂತ ಅಂದರೆ, ಧ್ಯಾನದ ಮುಖಾಂತರ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ, ನಿಮ್ಮ ಎಲ್ಲ ಗೊಂದಲಗಳಿಗೆ ಉತ್ತರ ಇರ್ಬೋದು, ನಿಮ್ಮ ಟೆನ್ಷನ್ ಫ್ರೀ ಆಗ್ಬೋದು, ಮತ್ತು ಮೈಂಡ್ ಫ್ರೀ ಆಗ್ಬೋದು. ಈ ರೀತಿ ಧ್ಯಾನದಲ್ಲಿ ನಿಮ್ಮನ್ನು ನೀವು ಮುಳುಗಿಸ್ಕೊಂಡ್ರೆ ನಿಮ್ಮ ಆಗಸ್ಟ್ ತಿಂಗಳು ತುಂಬ ಚೆನ್ನಾಗಿ ಆಗುತ್ತೆ. ತಾಳ್ಮೆಯಿಂದ ಇರಬೇಕು, ಧ್ಯಾನದಲ್ಲಿ ಇರಬೇಕು, ಎಲ್ಲವನ್ನು ತೊರೆಯುವಷ್ಟು ಧ್ಯಾನದಲ್ಲಿ ನೀವು ಮುಳುಗಬೇಕು ಅನ್ನೋದು ಇಲ್ಲಿ ಬುದ್ಧ ಅವರು ಕನ್ಯಾ ರಾಶಿಯವರಿಗೆ ಬುದ್ಧ ಅವರು ಇಲ್ಲಿ ಹೇಳ್ತಾ ಇರೋದು. ಮತ್ತು ಧ್ಯಾನದಿಂದ ನಿಮ್ಮ ನಾಲೆಜ್ ಕೂಡ ಜಾಸ್ತಿ ಆಗುತ್ತೆ. ಯಾರೆಲ್ಲ ಎಜುಕೇಷನ್ ಮಾಡ್ತಾ ಇದ್ದೀರಾ, ಇಲ್ಲಿ ಸ್ಟೂಡೆಂಟ್ಸ್ ಕೂಡ ನೋಡ್ತಾ ಇರೋರು ಇರ್ಬೋದು, ಕನ್ಯಾ ರಾಶಿಯವರು ಅವರು ಹೇಳ್ತಾ ಇರೋದು, ಧ್ಯಾನದಿಂದ ನಿಮ್ಮ ಎಜುಕೇಷನ್ ಕೂಡ ಇಂಪ್ರೂವ್ ಆಗುತ್ತೆ, ನಿಮ್ಮ ನಾಲೆಜ್ ಕೂಡ ಇಂಪ್ರೂವ್ ಆಗುತ್ತೆ ಅನ್ನೋದು ಇಲ್ಲಿ ಬಂದಿದೆ. ಬನ್ನಿ, ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಏನು ಬರ್ತಾ ಇದೆ, ಏನು ಬದಲಾವಣೆ ಬರೋದ್ರಲ್ಲಿ ಇದೆ, ಏನಾಗ್ಬೋದು ಅನ್ನೋದ್ರ ಬಗ್ಗೆ ನೋಡುವ. ಜಸ್ಟ್ ಪ್ಲೀಸ್ ಓಕೆ, ಕಾಡಿಟ್ಟು ಆನಂತರ ನಾನು ನಿಮಗೆ ಹೇಳ್ತೀನಿ. ಆಗಸ್ಟ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಯಾವ ರೀತಿ ಇದೆ ಅಂತ ಅಂದರೆ, ಒಂದು ಸ್ಟಕ್ ಎನರ್ಜಿಲಿ ಕೂಡ ನೀವು ಇರ್ತೀರಾ. ಏನು ಮಾಡಬೇಕು ಅಂತ ಗೊತ್ತಾಗದೇ ಇರೋವಂಥ ಎನರ್ಜಿಲಿ ಕೂಡ ಇರ್ತೀರಾ. ನಾನು ಕೊಡ್ತಾ ಇರೋದು ನಾನು ಕೊಟ್ಟಷ್ಟೇ ನನಗೆ ಸಿಗ್ತಿದೆಯಾ ಅನ್ನೋದನ್ನು ಕೂಡ ನೀವು ಯೋಚನೆನ ಮಾಡ್ತೀರಾ. ಮತ್ತು ನಿಮ್ಮ ತಾಯಿ ಸ್ಥಾನದಲ್ಲಿರೋಂಥವ್ರು ನಿಮಗೆ ನಿಮ್ಮ ಒಂದು ಕನ್ಫ್ಯೂಷನ್ ಏನಿದೆ ಅದಕ್ಕೆ ಅವರಿಂದ ಕೂಡ ನಿಮಗೆ ಒಂದು ಗೈಡೆನ್ಸ್ ಅನ್ನೋದು ಸಿಗೋವಂಥದ್ದಿದೆ. ಮತ್ತು ನಿಮ್ಮ ತಾಯಿಯ ಆಶೀರ್ವಾದ ಕೂಡ ಇಲ್ಲಿ ಇದೆ. ಬ್ಯಾಲೆನ್ಸಿಂಗ್ ಮಾಡಬೇಕಾಗುತ್ತೆ ಸ್ವಲ್ಪ. ಮತ್ತು ಹಣಕಾಸಿನ ವ್ಯವಸ್ಥೆ ಕೂಡ ಸ್ವಲ್ಪ ಏರುಪೇರು ಆಗುವಂಥದ್ದು ಕೂಡ ಇಲ್ಲಿ ಇದೆ. ಆದಷ್ಟು ದುಡ್ಡಿನ ಬಗ್ಗೆ ಕೂಡ ಸ್ವಲ್ಪ ಗಮನ ಅನ್ನೋದನ್ನು ನೀವು ಹರಿಸ್ಬೇಕಾಗುತ್ತೆ. ಮತ್ತು ನಿಮ್ಮ ಗುರುಗಳ ಆಶೀರ್ವಾದ ನೋಡಿ, ಆವಾಗಲೂ ಕೂಡ ಬುದ್ಧನೇ ಬಂದರು, ಇಲ್ಲೂ ಕೂಡ ಗುರುಗಳು ಬಂದಿದ್ದಾರೆ. ನೀವು ಏನೇ ಒಂದು ಮಾಡಬೇಕು ಅಂದರೆ, ಜಾಸ್ತಿ ಇಲ್ಲಿ ಎಜುಕೇಷನ್ ವಿದ್ಯಾರ್ಥಿಗಳ ಬಗ್ಗೆನೇ ಬರ್ತಾ ಇದೆ. ಎಜುಕೇಷನ್ ಕಡೆ ಸ್ವಲ್ಪ ಗಮನ ಅನ್ನೋದನ್ನು ನೀವು ಹರಿಸ್ಬೇಕಾಗುತ್ತೆ. ಗಮನ ಅನ್ನೋದನ್ನು ಕೊಟ್ಟರೆ ಮಾತ್ರ ನೀವು ನಿಮ್ಮ ಎಜುಕೇಷನಲ್ಲಿ ಒಂದು ಉತ್ತಮ ಸ್ಥಾನವನ್ನು ಕಾಣ್ತೀರಾ ಅನ್ನೋದು ಇಲ್ಲ ಕೂಡ ಇದೆ. ಏನೇ ಒಂದು ಸ್ಟಕ್ ಎನರ್ಜಿನಲ್ಲಿ ಇದ್ದರೂ ಕೂಡ ನಿಮ್ಮ ಪ್ರೀತಿನಲ್ಲಿ ಒಂದು ಚೇಂಜಸ್ ಅನ್ನೋದು ಬರುತ್ತೆ. ಕೆಲವರಿಗೆ ಪ್ರೀತಿನಲ್ಲಿ ಮೋಸ ಆಗಿರೋ ಅಂಥದ್ದು ಇದೆ, ಮತ್ತು ಪ್ರೀತಿಯಲ್ಲಿ ನೋವಾಗಿರುವಂಥದ್ದು ಕೂಡ ಇಲ್ಲಿ ಕಾಣ್ತಾ ಇದೆ. ಪ್ರೀತಿನಲ್ಲಿ ನೋವಾಗಿರುವಂಥದ್ದು ಕೂಡ ಇಲ್ಲಿ ಕಾಣ್ತಾ ಇದೆ. ಕೆಲವರಿಗೆ ಈ ಪ್ರೀತಿಯಿಂದ ನನಗೆ ಇಷ್ಟೊಂದು ನೋವಾಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಕೂಡ ಯೋಚನೆನ ಮಾಡ್ತೀರಾ. ಮನಸ್ಸಿಗೆ ನೋವಾಗೋವಂಥ ವಿಷಯಗಳು ಕೂಡ ನಿಮಗೆ ಗೊತ್ತಾಗುವಂಥದ್ದು ಇದೆ. ಕೆಲವೊಂದು ವಿಷಯದಿಂದ ನಿಮ್ಮ ಮನಸ್ಸಿಗೆ ತುಂಬ ನೋವಾಗುವಂಥದ್ದು ಕೂಡ ಇಲ್ಲಿ ಇದೆ. ಆದರೆ ಗುರುಗಳ ಆಶೀರ್ವಾದ ಇದೆ ನಿಮಗೆ. ನೋಡಿ, ಆಗಲೇ ಹೇಳಿದಾಗೆ ಗುರುಗಳ ಆಶೀರ್ವಾದ ಕೂಡ ಇದೆ ನಿಮಗೆ. ನೀವು ಶೇರಿಂಗ್ ಮಾಡಬೇಕು. ಯಾವ ರೀತಿ ಅಂತ ಅಂದರೆ, ನೀವು ಅಂದ್ಕೊತೀರ ನಾನು ಶೇರ್ ಮಾಡ್ತಾ ಇರೋದು ನನಗೂ ಅಷ್ಟೇ ಸಿಗ್ತಿದೆಯಾ ಅಂತ ನೀವು ಯೋಚನೆ ಮಾಡ್ತಿದ್ದೀರಾ. ಆದರೆ ಶೇರಿಂಗ್ ಅನ್ನೋದು ನೀವು ಇನ್ನೊಬ್ಬರಿಂದ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ನ ಇಟ್ಕೊಳ್ಳದೆ ನೀವು ಶೇರ್ ಮಾಡೋದ್ರಿಂದ ನಿಮಗೆ ಒಂದು ಒಳ್ಳೆಯದು ಅನ್ನೋದು ಆಗುತ್ತೆ. ಮತ್ತು ಗುರುಗಳ ಆಶೀರ್ವಾದ ಬೇಕೇ ಬೇಕು ನಿಮಗೆ. ನಿಮ್ಮ ತಾಯಿ ಸ್ಥಾನದಲ್ಲಿ ಇರ್ಬೋದು, ತಂದೆ ಸ್ಥಾನದಲ್ಲಿ ಇರೋರಿಂದ ಗೈಡೆನ್ಸ್ ಕೂಡ ನಿಮಗೆ ತುಂಬ ಇಂಪಾರ್ಟೆಂಟ್ ಇದೆ. ನಿಮಗೆ ಯಾರು ಗೈಡೆನ್ಸ್ ತೊಗೊಂಡ್ರೆ ನನಗೆ ಸರಿ ಅಂತ ಅನಿಸುತ್ತೆ ಕನ್ಯಾ ರಾಶಿಯವರಿಗೆ, ಅವ್ರ ಗೈಡೆನ್ಸನ್ನು ತೊಗೋಬೇಕಾಗುತ್ತೆ. ಮತ್ತು ಟ್ರಾವೆಲಿಂಗ್ ಕೂಡ ಹೋಗ್ತಿದ್ದೀರಾ, ಕೆಲವರು ಹೋಗಬೇಕು ಅಂತ ಕೂಡ ಅಂದ್ಕೊಂಡಿದ್ದೀರಾ. ಆಗಸ್ಟ್ ತಿಂಗಳಲ್ಲಿ ಕೆಲವರು ಹೋಗೋಂಥವ್ರು ಕೂಡ ಇಲ್ಲಿ ಇದ್ದೀರಾ. ಎಲ್ಲದನ್ನು ನೀವು ಸರೆಂಡರ್ ಮಾಡಬೇಕಾಗುತ್ತೆ ಡಿವೈನಿಗೆ. ನೀವು ಏನಿದೆ
ನಿಮ್ಮ ಈ ಸಿಚುವೇಶನ್ ಸದ್ಯದ ಪರಿಸ್ಥಿತಿ ಏನಿದೆ ಅದನ್ನು ನೀವು ಸರೆಂಡರ್ ಮಾಡಬೇಕಾಗುತ್ತೆ. ಸರೆಂಡರ್ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ಇದೆ. ಆಗಲೇ ಹೇಳ್ದಾಗೆ ಚೇಂಜಸ್ ಕೂಡ ಬರುತ್ತೆ. ಆಗಸ್ಟ್ ತಿಂಗಳಿನಲ್ಲಿ ಒಂದು ಚೇಂಜಸ್ ಅನ್ನೋದಿದೆ. ನಿಮ್ಮ ಕನಸು ಫುಲ್ಫಿಲ್ ಆಗೋದ್ರಲ್ಲಿ ಕೂಡ ಇದೆ. ಆದರೆ ಯಾವುದೇ ರೀತಿ ಮಾರ್ಗದರ್ಶನ ಇಲ್ಲದೆ ನಾನೇ ಮಾಡ್ತೀನಿ ಅನ್ನೋದು ಇಲ್ಲಿ ತಪ್ಪಾಗುತ್ತೆ. ಗುರುಗಳ ಆಶೀರ್ವಾದ ಅನ್ನೋದು ಮತ್ತು ನಿಮ್ಮ ತಂದೆ ತಾಯಿ ಸ್ಥಾನದಲ್ಲಿರೋಂಥವ್ರು ಅಥವಾ ನಿಮ್ಮ ತಂದೆ ತಾಯಿಯ ಆಶೀರ್ವಾದನ ತೊಗೊಂಡು ಅವರ ಒಂದು ಗೈಡೆನ್ಸನ್ನು ತೊಗೊಂಡು ನೀವು ಮುಂದುವರೆದಿದ್ದೆ ಆದರೆ ಖಂಡಿತ ನಿಮ್ಮ ಆಸೆ ಕನಸುಗಳೆಲ್ಲ ಈಡೇರುತ್ತೆ. ಆದರೆ ಮನಸ್ಸಿಗೆ ನೋವಾಗೋಂಥದ್ದು ಕೆಲವೊಂದು ವಿಷಯಗಳು ಆಗ್ಬೋದು, ಪ್ರೀತಿನಲ್ಲಿ ಆಗ್ಬೋದು, ಫ್ಯಾಮಿಲಿನಲ್ಲಿ ಕೂಡ ಆಗ್ಬೋದು, ಕೆಲವೊಂದು ಥರ್ಡ್ ಪಾರ್ಟಿ ಕಡೆಯಿಂದ ಕೂಡ ನಿಮ್ಮ ಮನಸ್ಸಿಗೆ ನೋವಾಗೋವಂಥದ್ದು ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಏನಾದರೂ ಇದ್ದರೆ ದಯವಿಟ್ಟು ಅದರಿಂದ ಹೊರಗೆ ಬಂದುಬಿಡಿ. ಆದಷ್ಟು ಹೊರಗೆ ಬಂದ್ರೇ ನಿಮಗೆ ನಿಮ್ಮ ಆಸೆ ಕನಸುಗಳೆಲ್ಲದರಲ್ಲೂ ನೀವು ಒಂದು ಗೆಲುವನ್ನು ಕಾಣೋದಕ್ಕೆ ಸಾಧ್ಯ ಅನ್ನೋದು ಇಲ್ಲಿ ಇದೆ. ತುಂಬ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಆದರೆ ನೀವು ಬೇರೆಯವರಿಂದ ದಯವಿಟ್ಟು ನೋಡಿ, ಇಲ್ಲೂ ಅದೇ ಬಂದಿದೆ, 3 ಆಫ್ ಸೋರ್ಸೇ ಬಂದಿದೆ. ತುಂಬಾ ಮನಸ್ಸಿಗೆ ನೋವಾಗೋಂಥ ಚಾನ್ಸಸ್ ತುಂಬಾ ಇದೆ. ದಯವಿಟ್ಟು ಯಾರಾದರೂ ಥರ್ಡ್ ಪಾರ್ಟಿಲಿದ್ದರೆ ಪ್ಲೀಸ್ ಅದರಿಂದ ಹೊರಗೆ ಬಂದುಬಿಡಿ. ಇಲ್ಲಾಂದರೆ ನಿಮ್ಮ ಈ ಸಿಚುವೇಶನ್ ಏನಿದೆ ಇದರಿಂದ ನಿಮ್ಮ ಕೆರಿಯರ್ ಮೇಲೂ ಕೂಡ ತುಂಬ ಕೆಟ್ಟ ಅಭಿಪ್ರಾಯ, ತುಂಬ ಮನಸ್ಸಿಗೆ ನೋವಾಗೋಂಥದ್ದು ಇದೆ. ಅದರಿಂದ ನಿಮ್ಮ ಕೆರಿಯರ್ನ ಕಳ್ಕೊಬೋದು. ನಿಮ್ಮ ಏನಿದೆ ನಿಮ್ಮ ಗೌರವ ಕೂಡ ಅದರಿಂದ ಕಳ್ಕೊಳ್ಳೋಂಥ ಚಾನ್ಸಸ್ ಕೂಡ ಇದೆ. ಆದಷ್ಟು ಅದರಿಂದ ಹೊರಗೆ ಬಂದುಬಿಡಿ. ಮತ್ತು ಮನಸ್ಸಿಗೆ ನೋವಾಗೋವಂಥದ್ದು ಕೂಡ ನಡೆಯುತ್ತೆ. ಅದಕ್ಕೋಸ್ಕರ ಆದಷ್ಟು ಥರ್ಡ್ ಪಾರ್ಟಿಯಿಂದ ದೂರ ಇದ್ದರೆ ತುಂಬ ಒಳ್ಳೆಯದು ಅನ್ನೋದು ಇಲ್ಲಿ ಆಗಸ್ಟಲ್ಲಿ ಇದೆ. ಬನ್ನಿ, ನಿಮ್ಮ ಪ್ರೀತಿ, ನಿಮ್ಮ ಲವ್ ಲೈಫ್, ಮ್ಯಾರಿಡ್ ಲೈಫ್ ಏನು ಅಪ್ಡೇಟ್ಸ್ ಏನು ಬರುತ್ತೆ ಆಗಸ್ಟಲ್ಲಿ ಅಂತ ನೋಡುವ. ಆಗಸ್ಟ್ ಅಪ್ಡೇಟ್ಸು. ಓಕೆ, ಥ್ಯಾಂಕ್ ಯು. ಕೆಲವರಿಗೆ ರೊಮ್ಯಾನ್ಸ್ ಬರೋದ್ರಲ್ಲಿದೆ, ಕೆಲವರು ರೊಮ್ಯಾನ್ಸ್ ಫೀಲಿಂಗಲ್ಲೇ ಇರ್ತೀರ. ಆಗಸ್ಟ್ ತಿಂಗಳೆಲ್ಲ ಒಂದು ರೊಮ್ಯಾನ್ಸ್ ಫೀಲಿಂಗಲ್ಲೇ ಇರೋವಂಥದ್ದು ಕೂಡ ಇಲ್ಲಿ ಇದೆ. ಮತ್ತು ಆದಷ್ಟು ಆಗಲೇ ಹೇಳೋದ್ನಲ್ಲ, ಥರ್ಡ್ ಪಾರ್ಟಿ ಸಿಚುವೇಶನ್ ಏನಿದೆ, ನೀವು ಆ ಸಿಚುವೇಶನ್ ಏನು ಎದುರಿಸ್ತಾ ಇದ್ದೀರಾ ಅಲ್ಲಿ ನಿಮಗೆ ಯಾರು ಮುಖವಾಡ ಹಾಕ್ಕೊಂಡು ನಿಮಗೆ ಮೋಸ ಮಾಡ್ತಿದ್ದಾರೆ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಆ ಮುಖವಾಡ ಕಳಚಿ ಬೀಳುತ್ತೆ ಅನ್ನೋದು ಕೂಡ ಇಲ್ಲಿ ಇದೆ. ಕೆಲವರಿಗೆ ನಿಮ್ಮ ಪ್ರೀತಿ ಸೇಫಾಗಿ ಕೂಡ ಇದೆ. ನಿಮ್ಮ ಪ್ರೀತಿ ಸೇಫ್ ಅನ್ನೋದು ಕೂಡ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಅದಕ್ಕೆ ಹೇಳ್ತಾ ಇರೋದು ಏನಂದರೆ ನೋಡಿ, ಈ ಮುಖವಾಡದ ಪ್ರೀತಿನ ನಂಬಿಕೊಂಡು ನೀವು ನಿಮ್ಮ ಕೆರಿಯರ್ ಆಗಿರ್ಬೋದು, ನಿಮ್ಮ ಫ್ಯಾಮ್ಲಿನಾಗಿರ್ಬೋದು ತುಂಬಾ ಕಳ್ಕೊಳ್ಳೋವಂಥ ಸಿಚುವೇಶನ್ಗೆ ಕೂಡ ನೀವು ಬರ್ಬೋದು. ಅದರಿಂದ ಅಷ್ಟಕ್ಕೆ ಎನರ್ಜಿ ಏನಿದೆ ಮತ್ತು ಈ ಥರ್ಡ್ ಪಾರ್ಟಿ ಏನಿದೆ ಅದನ್ನು ನೀವು ಬಿಟ್ಟು ಮುಂದುವರೆದಿದ್ದಾರೆ. ನಿಮ್ಮ ಆಸೆ ಕನಸು ಎಲ್ಲದನ್ನು ನೀವು ಗೆಲ್ತೀರ. ಎಲ್ಲದರಲ್ಲೂ ಒಂದು ನಂಬರ್ 1 ಅನ್ನೋ ಇದಕ್ಕೆ ನೀವು ಬರ್ತೀರ ಅನ್ನೋದು ಇದೆ. ಆದಷ್ಟು ನಿಮಗೆ ಯಾರ ಗೈಡೆನ್ಸಿಂದ ನಿಮಗೆ ಇವ್ರ ಗೈಡೆನ್ಸ್ ತೊಗೊಂಡ್ರೆ ನನಗೆ ಒಳ್ಳೆಯದಾಗುತ್ತೆ ಅಂತ ಅನಿಸುತ್ತೆ, ಇವ್ರು ನನಗೆ ಸರಿಯಾದ ದಾರಿನಲ್ಲಿ ಹೇಳ್ತಾರೆ, ಸರಿಯಾದ ಮಾರ್ಗನ ತೋರಿಸ್ತಾರೆ ಅಂತ ಅನಿಸುತ್ತೆ, ಅವ್ರ ಹತ್ರ ನೀವು ಒಂದು ಗೈಡೆನ್ಸನ್ನು ತಗೊಳ್ಳಿ. ನೋಡಿ, ಗೈಡೆನ್ಸನ್ನು ತಗೊಂಡಿದ್ದೆ ಆದರೆ ಎಲ್ಲ ಸರಿಯಾಗುತ್ತೆ ಅಂತ ಇದೆ. ನೋಡಿ, ಏಂಜಲ್ಸ್ ಕೂಡ ಅದನ್ನೇ ಹೇಳ್ತಿದ್ದಾರೆ. ಎಸ್, ಮತ್ತು ದ ಸಿಚುವೇಶನ್ ವಿಲ್ ಇಂಪ್ರೂವ್ ಅಂತ ಇದೆ. ಈ ಸಿಚುವೇಶನ್ ಏನಿದೆ ಆ ಸಿಚುವೇಶನ್ನು ಇಂಪ್ರೂವ್ ಆಗ್ತಿದೆ ಅಂತ ಇಲ್ಲಿ ಏಂಜಲ್ಸು ಹೇಳ್ತಾ ಇದ್ದಾರೆ. ಇಂಪ್ರೂವ್ ಆಗುತ್ತೆ. ನೀವು ಒಂದು ಸರಿಯಾದ ಮಾರ್ಗದಲ್ಲಿ ಹೋದರೆ ಮಾತ್ರ ನಿಮ್ಮ ಸದ್ಯದ ಪರಿಸ್ಥಿತಿ ಏನಿದೆ ಅದು ಆಗಸ್ಟ್ ತಿಂಗಳಿನಲ್ಲಿ ಇಂಪ್ರೂವ್ ಆಗುವಂಥದ್ದು ತುಂಬಾ ಇದೆ. ಬನ್ನಿ, ನಿಮ್ಮ ಪಾರ್ಟ್ನರ್ ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಬಗ್ಗೆ ಏನು ಫೀಲಿಂಗ್ ಇಟ್ಕೊಂಡಿದ್ದಾರೆ, ನಿಮ್ಮ ಬಗ್ಗೆ ಅವ್ರ ಮನಸ್ಸಲ್ಲಿ ಏನು ಓಡ್ತಾ ಇದೆ ಅಂತ ನೋಡುವ. ಪ್ರೀತಿಯಲ್ಲಿ ವ್ಯಕ್ತಿಗಿಂತ ಮುಖ್ಯವಾಗಿ ವ್ಯಕ್ತಿತ್ವವನ್ನು ಪ್ರೀತಿಸಬೇಕಾಗುತ್ತದೆ. ಯಾಕೆಂದರೆ ವ್ಯಕ್ತಿತ್ವ ಎಂಬುದು ಯಾರಿಗೂ ಮೋಸ ಮಾಡುವುದಿಲ್ಲ. ನಾನು ಏನೇ ಮಾಡಿದರೂ ಮಾತನಾಡಿದರೂ ಅದನ್ನು ಮರೆತು ಮತ್ತೆ ನನ್ನನ್ನು ನೀನು ಮೊದಲಿನ ಥರ ನಿನ್ನ ಪ್ರೀತಿಯಲ್ಲಿ ನನ್ನನ್ನು ಮರೆಸು. ನೋಡಿ, ಅವ್ರ ಫೀಲಿಂಗ್ ಎಷ್ಟು ಚೆನ್ನಾಗಿದೆ, ಅವರು ಎಷ್ಟು ಚೆನ್ನಾಗಿ ಯೋಚನೆ ಮಾಡ್ತಿದ್ದಾರೆ. ಈ ಆಗಸ್ಟ್ ತಿಂಗಳಿನಲ್ಲಿ ನಿಮ್ಮ ಪ್ರೀತಿ ಪಾತ್ರರನ್ನು ಪ್ರೀತಿಯಲ್ಲಿ ವ್ಯಕ್ತಿಗಿಂತ ವ್ಯಕ್ತಿತ್ವ ಮುಖ್ಯ. ಹೌದು, ವ್ಯಕ್ತಿ ಮೋಸ ಮಾಡಿದ್ರು ವ್ಯಕ್ತಿತ್ವ ಅನ್ನೋದು ಯಾರಿಗೂ ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮತ್ತು ನಾನೇನೇ ತಪ್ಪು ಮಾಡಿದ್ರು ಅದನ್ನೆಲ್ಲ ಮರೆತು ನನ್ನನ್ನು ಮೊದಲಿನಂತೆ ನೀನು ಪ್ರೀತಿ ಮಾಡ್ತೀಯ ಅಂತ ಕೂಡ ಇಲ್ಲಿ ಕೇಳ್ತಿದ್ದಾರೆ. ನೋಡಿ, ಕರೆಕ್ಟಾಗಿ ಬಂದಿದೆ. ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಇರೋ ಅಂಥವ್ರು ಅದನ್ನು
ಅದನ್ನು ಬಿಟ್ಟು ಅವರ ಪಾರ್ಟ್ನರ್ ಹತ್ರ ಇದನ್ನು ಕೇಳೋ ಅಂಥದ್ದು ಇಲ್ಲಿ ಇದೆ. ಅದನ್ನು ಬಿಟ್ಟು ನೀವು ನಿಮ್ಮ ಪಾರ್ಟ್ನರ್ ಹತ್ರ ನೀವು ಈ ರೀತಿ ಕೇಳಿದ್ದೆ ಆದರೆ ನಿಜವಾಗ್ಲೂ ನಿಮ್ಮ ಲವ್ ಲೈಫ್ ಆಗಿರ್ಬೋದು, ಫ್ಯಾಮಿಲಿ ಲೈಫ್ ಆಗಿರ್ಬೋದು ತುಂಬ ಚೆನ್ನಾಗಿ ಆಗುತ್ತೆ ಅನ್ನೋಂಥದ್ದು ಮೆಸೇಜ್ ಕೂಡ ಇಲ್ಲಿ ಇದೆ. ಏನು ಗೈಡೆನ್ಸ್ ಇದೆ ಅಂತ ನೋಡುವ. ನನಗೆ ಏನೂ ಇಲ್ಲ ಎಂದು ಕೊರಗುವುದಕ್ಕಿಂತ ಇರುವುದರಲ್ಲಿಯೇ ಖುಷಿಯನ್ನು ಹುಡುಕುವುದು ಮತ್ತು ಜೊತೆಯಲ್ಲಿ ಇರುವವರಿಗೆ ಖುಷಿಪಡಿಸುವುದನ್ನು ಎಲ್ಲರಿಂದ ಉತ್ತಮನು ಒಳ್ಳೆಯವನು ಸಹ ಆಗಿರುತ್ತಾನೆ. ಅದು ನೀನಾಗೂ ಇಲ್ಲದಿರುವುದಕ್ಕೆ ಕೊರಗದಿರು. ಶ್ರೀ ದುರ್ಗಾ ಪರಮೇಶ್ವರಿಯೇ ನಮಃ. ನೋಡಿ ಅವರು ಎಷ್ಟು ಚೆನ್ನಾಗಿ ಅಮ್ಮನ ದುರ್ಗಾ ಪರಮೇಶ್ವರಿಯ ಆಶೀರ್ವಾದ ಕೂಡ ಇಲ್ಲಿದೆ. ಅವ್ರು ಏನು ಹೇಳ್ತಿದ್ದಾರೆ, ನನ್ನ ಹತ್ರ ಏನಿಲ್ಲ ಅಂತ ನೀವು ಕೊರೋದಕ್ಕಿಂತ ನೀವು ಇರೋದ್ರಲ್ಲಿಯೇ ತೃಪ್ತಿ ಪಡೋದ್ರಿಂದ ಯಾವುದೇ ನೋವು ಆಗೋದಿಲ್ಲ, ಯಾವುದೇ ದುಃಖ ಕೂಡ ನಿಮಗೆ ಕಾಡೋದಿಲ್ಲ, ಯಾವುದೇ ಬೇಜಾರು ಕೂಡ ಆಗೋದಿಲ್ಲ. ಜೊತೆಯಲ್ಲಿ ಇರೋರಿಗೆ ಖುಷಿ ಪಡಿ, ಅವ್ರನ್ನ ಸಂತೋಷವಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ, ಆವಾಗ ನೀನು ಒಬ್ಬ ಉತ್ತಮನಾಗ್ತೀಯಾ ಅಂತ ಇಲ್ಲಿ ಇದೆ. ಸಿಂಹರಾಶಿಯವರಿಗೆ ದುರ್ಗಾ ಪರಮೇಶ್ವರಿಯ ಆಶೀರ್ವಾದ ಕೂಡ ಇಲ್ಲಿದೆ. ಚಾನ್ಸ್ ನೋಡುವ. ಯಾರಾದರೂ ಒಂದು ಬಿಸ್ನೆಸ್ ಅಂತ ಮಾಡ್ತಾಯಿದ್ರೆ ಅದರಲ್ಲಿ ಒಂದು ಒಳ್ಳೆಯ ಗ್ರೋತನ್ನು ಕಾಣ್ತೀರಾ. ಮಹಾಲಕ್ಷ್ಮಿ ಆಶೀರ್ವಾದ ಕೂಡ ಇಲ್ಲಿ ಇದೆ. ಪ್ರೀತಿ ಕೂಡ ಬರ್ತಾ ಇದೆ. ಆರ್ಟ್ ಚಕ್ರ ಬ್ಲ್ಯಾಕೇಜ್ ಆಗಿದೆ, ಅದರ ಧ್ಯಾನ ಅನ್ನೋದನ್ನು ಮಾಡಿ ಆರ್ಟ್ ಚಕ್ರನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಯಾರೋ ಲೈಫಲ್ಲಿ ಸೈಕ್ಲಿಂಗ್ ಹೊಡಿತಾ ಇದ್ದೀರಾ, ಸೈಕ್ಲಿಂಗ್ ಹೊಡಿಯೋದನ್ನು ಬಿಟ್ಬಿಡಿ. ಮತ್ತು ಸೈಕಲ್ ತೊಗೊಳೋದ್ರ ಬಗ್ಗೆ ಕೂಡ, ಮತ್ತು ಒಂದು ಗಾಡಿ ತೊಗೊಳೋದ್ರ ಬಗ್ಗೆ ಕೂಡ ಕನ್ಯಾ ರಾಶಿಯವರು ಇಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ. ಗಾಡಿ ಕೂಡ ತೊಗೊಳ್ಳೋ ಅಂಥ ಚಾನ್ಸಸ್ ಕೂಡ ಇದೆ. ಲೈಫಲ್ಲಿ ಬಿಸ್ನೆಸ್ಸಲ್ಲಿ ಒಂದು ಗ್ರೋತ್ ಅನ್ನೋದನ್ನು ಕಾಣ್ತೀರಾ. ಗ್ರೋತ್ ಅನ್ನೋದನ್ನು ನೀವು ಕೂಡ ಕಾಣ್ತೀರಾ. ಪ್ರೀತಿ ಅನ್ನೋದು ಬರ್ತಾ ಇದೆ, ನಿಮ್ಮ ಲೈಫಲ್ಲಿ ಪ್ರೀತಿ ಅನ್ನೋದು ಕೂಡ ಬರ್ತಾ ಇದೆ. ನಿಮ್ಮ ಆರ್ಟ್ ಕೀ ನಿಮ್ಮ ಹತ್ರನೇ ಇದೆ, ನಿಮ್ಮ ಕೀ ನಿಮ್ಮ ಹತ್ರನೇ ಇದೆ ಅಂತ ಕೂಡ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಆದಷ್ಟು ನಿಮ್ಮ ನಡುವೆ ಇದ್ದು ನಿಮಗೆ ಮೋಸ ಮಾಡ್ತಾ ಇರೋರು ಯಾರು ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಬೇಕಾಗುತ್ತೆ. ಗ್ರೋತ್ ಅನ್ನೋದು ಇದೆ, ಆ ಏಂಜಲ್ಸ್ ಆಶೀರ್ವಾದ ಕೂಡ ಇದೆ. ನಿಮ್ಮ ಕೆರಿಯರ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಇರ್ಬೋದು, ಎಲ್ಲದೂ ಒಂದು ಗ್ರೋತ್ ಅನ್ನೋದನ್ನು ಕಾಣುತ್ತೆ. ಮಹಾಲಕ್ಷ್ಮಿ ಆಶೀರ್ವಾದ ಕೂಡ ಇದೆ, ಅಮ್ಮನ ಆಶೀರ್ವಾದ ಇದೆ. ಗಾಡಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀರಾ, ಗಾಡಿ ಕೂಡ ತೊಗೋತಾ ಇದ್ದೀರಾ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಓನ್ಲಿ ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರಿಗೆಲ್ಲ ಇಷ್ಟ ಆಯಿತು ಅವ್ರು ಮಾತ್ರ ತೊಗೊಳ್ಳಿ, ರೆಸನೇಟ್ ಆಗಿಲ್ಲ ಅಂದರೆ ಬೇಡ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.